ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ಹೇಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ ಅಂಥದ್ದೇ ಒಂದು ಘಟನೆ ನಡೀತು. ಕೆಲವು ದಿನಗಳ ಹಿಂದೆ ವಿನಯ್ ಗುರೂಜಿ ಅವರು ಹೇಳಿದರು, ನಿನ್ನೆ ಹುಬ್ಬಳ್ಳಿಯ ವರೂರಿನಲ್ಲಿ ಜೈನ ಮುನಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಡಿ ಕೆ ಶಿ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ ಗುಣಧರ ನಂದಿ ಮಹಾರಾಜ್ ಅವರು. ಅದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನನಗೆ ಏಟು. ನೀವು ಆಶೀರ್ವಾದ ಮಾಡಿದ್ದೀರಾ, ವಿನಯ್ ಗುರೂಜಿ ಆಶೀರ್ವಾದ ಮಾಡಿದ್ರು, ಗುರುಗಳು ಆಶೀರ್ವಾದ ಮಾಡಿದಾಗಲೆಲ್ಲ ನನಗೆ ಏಟು ಹೊಡಿತಾ ಇರ್ತಾರೆ ಅಂತ ಡಿ ಕೆ ಶಿಯ ಈ ಮಾರ್ಮಿಕ ಗುದ್ದು ವಿರೋಧಿಗಳ ರಣತಂತ್ರದ ಆತಂಕದ ಮಾತ ಅಂತ. ನಿಜ ಅದು. ಆ್ಯಕ್ಚುಲಿ ಈ ಥರದ ಹೇಳಿಕೆಗಳು ಕೇಳಿಬಂದಾಗೆಲ್ಲ ಬಣ ರಾಜಕೀಯ ಸ್ವಲ್ಪ ಬ್ರೈಟ್ ಅಪ್ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಸೊ ಹಾಗಾಗಿ ನನಗೆ ಏಟು ಬೀಳ್ತಾನೆ ಇರ್ತಾನೆ, ನೀವು ಆಶೀರ್ವಾದ ಮಾಡ್ತಾನೆ ಇರ್ತೀರಾ ಅಂತ. ಅದು ಅಸಹಾಯಕತೆಯ ಮಾತ ಅಥವಾ ಮಾರ್ಮಿಕವಾದ ಮಾತ ಅದು ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು. ಬಟ್ ನಿನ್ನೆ ಮಾತ್ರ ಆ ರೀತಿ ಮಾತನಾಡಿದ್ದು ಎರಡನೇ ಬಾರಿ ಗುರುಗಳ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಆ್ಯಕ್ಚುಲಿ ಅದಕ್ಕೂ ಮೊದಲು ಅವ್ರು ನಂಬತಕ್ಕಂಥ ಅಜ್ಜಯ್ಯನವರು ಅವ್ರಿಗೆ ಆಶೀರ್ವಾದ ಮಾಡಿದರು ಸಿ ಎಂ ಆಗ್ತಾರೆ ಅಂತ. ವಿನಯ್ ಗುರೂಜಿ ಹೇಳಿದರು ಇದೇ ಅವಧಿಯಲ್ಲೇ ಆಗ್ತಾರೆ ಅಂತಂದ್ಬಿಟ್ಟು. ಈಗ ಜೈನ ಮುನಿಗಳೊಬ್ಬರು ಇದೇ ರೀತಿ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದನ್ನೂ ಕೂಡ ಬಹಳ ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಟ್ಯಾಕಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸುಮಾರು ಕೆಲಸ ಮಾಡಿದ್ದಾರೆ ನಾವೆಲ್ಲ ನೋಡಿದ ಹಾಗೆ. ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ರೆ ಆ ಸೀಟಲ್ಲಿ ಡಿ ಕೆ ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ಮತ್ತೆ ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ. ನಾನು ಹತ್ರದಿಂದ ನೋಡಿದ್ದೀನಿ. ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅದರ ಬೆಲೆ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರ್. ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರೋ ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು. ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿ ಅವರು ಹೇಳಿದ್ರು, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮ್ಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ನೋಡಿ ಯಾರು ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಸ್ಪೋರ್ಟಿವ್ ಆಗೇ ತಗೊಂಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಮತ್ತು ಅವರು ತಾಳ್ಮೆಯ ಮಾತುಗಳನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಯಾವಾಗಲೂ ಕೂಡ ತಾಳ್ಮೆಯ ಜೊತೆಗೆ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಫರ್ಮ್ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಅಥವಾ ಫರ್ಮ್ ನಿರ್ಧಾರಕ್ಕೆ ಬರೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಪಕ್ಷದ ಬೆಳವಣಿಗೆಗಳು ಆ ರೀತಿ ಇದೆ. ಒಂದು ಸರ್ತಿ ಆಗೇ ಬಿಡ್ತೀನಿ ಅನ್ನೋ ರೀತಿ ಇರುತ್ತೆ, ಒಂದು ಸರ್ತಿ ಆಗಲ್ಲ ಅಂತ. ಅವ್ರು ಕೆಲವು ಸಂದರ್ಭದಲ್ಲಿ ಅವ್ರ ಮಾತನ್ನು ಕೇಳಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಟ್ಬಿಟ್ರ, ತ್ಯಾಗ ಮಾಡಿಬಿಟ್ರ ಅಂತಲೂ ಅನಿಸುತ್ತೆ. ಸೊ ಸಂದರ್ಭಗಳು ಹಾಗೆ ಮಾಡ್ತಾ ಇದೆ ಅವ್ರಿಗೆ. ಬಟ್ ಈ ಸ್ವಾಮೀಜಿಗಳೆಲ್ಲ ಮಾತಾಡಿದಾಗಲೆಲ್ಲ ಅವ್ರಿಗೆ ಪ್ಲಸ್ಗಿಂತ ಜಾಸ್ತಿ ಮೈನಸ್ ಅದನ್ನೇ ಅವ್ರು ಹೇಳಿರೋದು. ಶತ್ರುಗಳೆಲ್ಲ ಒಂದುಗೂಡ್ತಾರೇನೋ ಆತಂಕ. ಎಸ್.